ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಏನಪ್ಪ ಅಂದರೆ ಒಂದು ಮೋಟಿವೇಶನ್ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಹೇಗೆ ಒಂದೊಂದೇ ಮಾಡ್ಕೊಂಡು ಇಂಪ್ರೂವ್ ಮಾಡ್ಕೊಂಡಿದ್ದೀನಿ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅನ್ನಿಸ್ತು. ಇವಾಗ ನಮ್ಮ ಹೆಣ್ಮಕ್ಳು ಮನೇಲೇ ಇದ್ಕೊಂಡು ಏನು ಮಾಡೋದು ಅಂತ ಕೆಲವರು ಏನೂ ಮಾಡೋಕ್ಕಾಗ್ದೇ ಸುಮ್ಮನೆ ಇರ್ತಾರೆ. ಕಡಿಮೆ ಬಂಡವಾಳದಿಂದ ಮಾಡುವಂಥ ಬಿಸ್ನೆಸ್, ಒಂದಷ್ಟು ಬಂಡವಾಳ ಇಲ್ಲದೇ ಮಾಡುವಂಥ ಕೆಲವೊಂದು ಬಿಸ್ನೆಸ್ಗಳ ಬಗ್ಗೆ ಮಾಹಿತಿ ಕೊಡ್ತೀನಿ. ಅದು ಯಾವುದು ಅಂತ ನೋಡೋಣ ಬನ್ನಿ. ಫಸ್ಟ್ ಇಲ್ಲಿ ನಾನು ಏನೇನು ತೋರಿಸ್ತಾ ಇದ್ದೀನಿ ಅಂತೆಲ್ಲ ನಾನು ಮಾಡ್ಕೊಂಡಿರೋ ಸಣ್ಣ ಪುಟ್ಟ ಬಿಸ್ನೆಸ್, ಟೈಲರಿಂಗ್ ಜೊತೆಗೆ ಮಾಡ್ತಾ ಇರುವಂಥ ಬಿಸ್ನೆಸ್. ಆಲ್ರೆಡಿ ನಾನು ಬಿಸ್ನೆಸ್ ಬಗ್ಗೆ ಹೇಳಿದ್ದೀನಿ, ಆದ್ರೂ ಹೇಳ್ಬೇಕಾದ್ರೆ ಸುಮ್ಮನೆ ಹಾಗೆ ವೀಡಿಯೋ ಮಾಡಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ಈ ಥರ ತೋರಿಸ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ನಾನು ಏನೇನು ಐಟಮ್ಸ್ಗಳೆಲ್ಲ ಇಟ್ಟಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟ್ನೇದಾಗಿ ನೀವು ಟೈಲರಿಂಗ್ ಕೆಲಸ ಮಾಡ್ಬೋದು. ಟೈಲರಿಂಗ್ ಕೆಲಸ ಅಂದರೆ ಅಯ್ಯೋ ಬ್ಲೌಸ್ಗಳು ಇವಾಗ ಕಲ್ತ ತಕ್ಷಣ ಕೊಟ್ಬಿಡ್ತಾರಾ, ಏನು ಮಾಡೋದು ಎತ್ತು ಮಾಡೋದು ಅಂತ ಅನಿಸುತ್ತೆ ಅಲ್ವಾ. ಅದಕ್ಕೆ ಅದ್ರ ಬದಲು ನೀವು ಇವಾಗ ಟೈಲರಿಂಗ್ ಕೆಲಸ ಮಾಡ್ತೀರಾ ಅಂದ್ಕೊಳ್ಳಿ. ಫಸ್ಟ್ಗೆ ಯಾರೂ ಬ್ಲೌಸ್ ಕೊಡೋಲ್ಲ, ಕಲಿತಾ ಇರ್ತೀರಾ. ಅದ್ರ ಜೊತೆಗೆ ನೀವು ಇವಾಗ ಫಾಲ್ಸು, ಎಮ್ಮಿಂಗು, ಜಿಗ್ಜಾಗು, ನಾನು ಹೇಳಿದಾಗೆ ಫಾಲ್ಸು, ಜಿಗ್ಜಾಗು, ಎಮ್ಮಿಂಗು ಇದು ಸಿಗುತ್ತೆ. ನೀವು ಅಂಗಡಿಗಳಲ್ಲೂ ತೊಗೊಂಡು ಮಾಡ್ಬೋದು. ನಿಮಗೂ ಒಂದು ಚಿಕ್ಕದಾಗ ಒಂದು ಬೋರ್ಡ್ ಹಾಕ್ಕೊಳ್ಳಿ, ಮನೆ ಹತ್ರ ಬಂದೇ ಬರ್ತಾರೆ. ಜಿಗ್ಜಾಗು ಫಾಲ್ ಮಾಡ್ತೀವಿ ಅಂತ ಹಾಕಿದ್ರೆ ಬಂದೇ ಬರ್ತಾರೆ. ಕೆಲವೊಂದು ಒಂದು 10 ರೂಪಾಯಿ ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ಬರ್ತಾರೆ. ನಿಮ್ಮ ಅಕ್ಕಪಕ್ಕ ರೇಟ್ಗಳು ಕೇಳ್ಕೊಂಡು ಒಂದು 10 ರೂಪಾಯಿ ಕಮ್ಮಿ ತೊಗೊಳ್ಳಿ, ಅವ್ರು ನಿಮ್ಮ ಹತ್ರನೇ ಕೇಳ್ಕೊಂಡು ಬರ್ತಾರೆ. ಓಕೆನಾ. ಅದೊಂದು ನೀವು ಟೈಲರಿಂಗ್ ಕೆಲಸದಲ್ಲಿ ನೀವು ಟೈಲರಿಂಗೇ ಮಾಡಬೇಕಾಗಿಲ್ಲ. ಅದರಲ್ಲಿ ಬೇಕಾದ್ರೆ ಆಲ್ಟ್ರೇಷನ್ ಬಟ್ಟೆಗಳು ಹೊಲಿಬೋದು. ನೋಡಿ, ಆಲ್ಟ್ರೇಷನ್ ಅಂದರೆ ಹಳೆ ಬಟ್ಟೆಗಳೇ ಅಂತಲ್ಲ, ಹೊಸ ಬಟ್ಟೆಗಳಿಗೆಲ್ಲ ಫ್ಯಾಷನ್ ಅಂದರೆ ತುಂಬ ಇಂಪ್ರೂವ್ ಆಗಿದೆ. ಹೊಸ ಟಾಪ್ಸ್ಗಳು, ಲೆಗ್ಗಿನ್ಸ್ ಇವೆಲ್ಲ ತೊಗೊಂಡ್ರು ಸ್ಟಿಚ್ಚಿಂಗ್ ಹಾಕ್ಕೊಳ್ಳಲ್ಲ. ಎಲ್ಲೋ ಒಬ್ಬೊಬ್ರು ಹಾಕ್ಕೊಳ್ಳಲ್ಲ, ಆಮೇಲೆ ಸ್ಟಿಚ್ಚಿಂಗ್ ಹಾಕ್ಕೊಂಡೇ ಹಾಕೋತಾರೆ, ಆಮೇಲೆ ಫಿಟ್ಟಿಂಗ್ ಇರಿಸ್ಕೋತಾರೆ. ಹಂಗಾಗಿ ಅದನ್ನೇ ಮಾಡ್ಬೋದು. ನೀವು ಅದನ್ನು ಮಾಡಿಕೊಂಡ್ರು ನಿಮ್ಮ ಕೆಲಸದಲ್ಲಿ ಮಾಡ್ಕೊಳ್ಳೇಬೋದು ಅದನ್ನು. ಓಕೆನಾ. ಇವಾಗ ಆಲ್ರೆಡಿ ಮಿಷಿನ್ ಇರೋರು ಎಷ್ಟೋ ಜನ ಆ ಥರ ಮಾಡ್ತಾಯಿದ್ದಾರೆ. ಕೆಲವರು ಇಂಟ್ರೆಸ್ಟ್ ಕೊಡೋಲ್ಲ, ಮಾಡ್ಬೋದು. ಯಾಕೆಂದರೆ ನಾನು ಅದೇ ಥರನೇ ಮಾಡಿ ಈ ಲೆವೆಲ್ಗೆ ಬಂದಿದ್ದೀನಿ. ಆಲ್ಟ್ರೇಷನ್ ಬಟ್ಟೆಗಳೆಲ್ಲ ಹೊಲ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಬಂದು ಇವತ್ತು ಈ ಥರ ಒಂದು ಚಿಕ್ಕ ಅಂಗಡಿ ಇಟ್ಕೊಂಡು ಬೆಳೀತಾ ಇರೋದು. ಹಾಗಾಗಿ ನಾನು ನಿಮಗೆ ಅದನ್ನು ಸಜೆಸ್ಟ್ ಮಾಡ್ತೀನಿ. ಓಕೆನಾ. ಆ ಥರ ಮಾಡಿ. ಅದ್ರ ಜೊತೆಗೆ ಈ ಥರ ಫ್ಯಾನ್ಸಿ ಐಟಮ್ಗಳು ನೀವು ಇವಾಗ ಇದೆಲ್ಲನೂ ನಿಮಗೆ ಕೆಪಾಸಿಟಿ ಇದೆ, ನಾನು ಸ್ವಲ್ಪ ಬಂಡವಾಳ ಹಾಕಿರ್ತೀನಿ ಅಂದರೆ ಇಡ್ಬೋದು. ಇಲ್ಲಪ್ಪ ಅಯ್ಯೋ ಅಷ್ಟೊಂದು ಬಂಡವಾಳ ಹಾಕಿ ನಮ್ಗೆ ಇಡೋಕ್ಕಾಗೋದಿಲ್ಲಪ್ಪ ಅನ್ನೋದಾದರೆ 1,000 ರೂಪಾಯಿ ನೀವು ಈ ಫ್ಯಾನ್ಸಿ ಐಟಮ್ಸ್ನ ಇಡ್ಬೋದು. ಓಕೆನಾ. 2,000 ರೂಪಾಯಲ್ಲಿ ನೀವು ಈ ಥರ ಫ್ಯಾನ್ಸಿ ಐಟಮ್ಸ್ಗಳನ್ನ ಇಟ್ಕೊಂಡು ನೀವು ಬಿಸ್ನೆಸ್ ಮಾಡ್ಬೋದು. ಆದರೆ ಮಾಡೋದಕ್ಕೆ ನಿಮಗೆ ಇಂಟ್ರೆಸ್ಟ್ ಇರಬೇಕು ಅಷ್ಟೇ. ಅಯ್ಯೋ ಏನಪ್ಪ ಮಾಡೋದು ಹಾಗೆ ಹೀಗೆ ಅಂತ ಇದು ಮಾಡೋಕ್ಕೆ ಇಂಟ್ರೆಸ್ಟ್ ಕಳ್ಕೊಂಡು ಮಾಡಬೇಡಿ. ಇಂಟ್ರೆಸ್ಟ್ ಕೊಟ್ಟು ಮಾಡಿ, ನಾನು ಮಾಡೇ ಮಾಡ್ತೀನಿ ಕೆಲಸನ ಅಂದ್ಬಿಟ್ಟು ನೀವು ಮಾಡಬೇಕು. ಓಕೆನಾ. ಆ ಥರ ನೀವು ಮಾಡೋದಾದರೆ ಮಾತ್ರ ನೀವು ಬಿಸ್ನೆಸ್ಸಲ್ಲಿ ಇಂಪ್ರೂವ್ ಮಾಡ್ಕೋಬೋದು. ಓಕೆನಾ. ನೀವು ಈ ಥರ ಫ್ಯಾನ್ಸಿ ಐಟಮ್ಗಳ ಬರೀ 2,000 ರೂಪಾಯಿಂದ ಸ್ಟಾರ್ಟ್ ಮಾಡ್ಬೋದು. ಓಕೆನಾ. ನೀವು ಬಂಡವಾಳ ಇಲ್ದೇ ಮಾಡೋ ಕೆಲಸ ಅಂದರೆ ಇವಾಗ ಜಿಗ್ಜಾಗು, ಫಾಲ್ಸು ಇವೆಲ್ಲ ಬಂಡವಾಳ ಏನೂ ಇಲ್ಲ, ಅವ್ರು ಕೊಡ್ತಾರೆ. ನೀವು ಹಾಕಿ ಕೊಟ್ಟರೆ ಕೂಲಿ ಅವ್ರು ಕೊಡ್ತಾರೆ. ಓಕೆನಾ. ಅದೊಂದು. ಇನ್ನೊಂದು ಬಂದುಬಿಟ್ಟು ಸೀರೆ ಕುಚ್ಚು ಹಾಕೋದು. ಸೀರೆ ಕುಚ್ಚು ಹಾಕ್ಬೋದು. ಅದಕ್ಕೆ ನೀವು ಏನು ಬಂಡವಾಳ ಹಾಕೋಂಗೇ ಇಲ್ಲ. ಓಕೆನಾ. ತೋರಿಸ್ತೀನಿ. ಒಂದಷ್ಟು ಡಿಸೈನ್ಸ್ಗಳು ನನಗೆ ರೆಡಿ, ಆದರೆ ಅದನ್ನು ರೆಡಿ ಮಾಡಿ ಇಟ್ಕೊಳ್ಳೋಕ್ಕಾಗಲಿಲ್ಲ ನಾನು. ಇಲ್ಲಿದೆ ನೋಡಿ, ಈ ಥರ ಕೆಲವೊಂದು ಡಿಸೈನ್ಸ್ಗಳು. ಇದು ನಮಗೆ ಕಸ್ಟಮರ್ಗೆ ತೋರ್ಸೋಕ್ಕೆ ಅಂತ ಹೊಸ ಹುಡುಗಿ ಬಂದಿದೆ ಕಲಿಯೋಕ್ಕೆ, ಇದು ಎಮ್ಮಿಂಗ್ ಹುಕ್ಸ್ ಹಾಕ್ಕೊಡೋಕ್ಕೆ. ಆ ಹುಡುಗಿ ನೋಡಿ ಫ್ರೆಂಡ್ಸ್, ಈ ಥರ ಇದಕ್ಕೇನು ನೀವು ಬಂಡವಾಳ ಏನಿಲ್ಲ. ನೀವು ಎಷ್ಟು ಕೂಲಿ ತಗೋತೀರೋ ಅಷ್ಟಕ್ಕೆ ಹಾಕ್ಬಿಟ್ಟು ರೆಡಿ ಮಾಡಿಕೊಟ್ರೆ ಅಲ್ಲೇ ಸಿಕ್ಬಿಡುತ್ತೆ ನಿಮಗೆ. ಇದು ಈ ಥರ ಕುಚ್ಚು ಹಾಕೋದು, ಇದು ಗ್ರ್ಯಾಂಡ್ ಡಿಸೈನ್ ಇದೆ. ನೀವು ಇದರಲ್ಲಿ ಬೇಬಿ ಕುಚ್ಚು, ಇನ್ನೂ ಸಿಂಪಲ್ ಕುಚ್ಚುಗಳು ಕಲ್ತ್ಕೊಂಡ್ಬಿಟ್ರೆ ಅದೇ ಈಗೆಲ್ಲ ಯೂಟ್ಯೂಬಲ್ಲೇ ತುಂಬ ಜನ ಹೇಳ್ಕೊಡ್ತಾರೆ, ಆರಾಮಾಗಿ ಕಲ್ತ್ಕೊಬೋದು. ನಾನು ಅಷ್ಟೇ, ಕಸ್ಟಮರ್ಗೆ ಅವರು ಮಾಡಿಕೊಟ್ಟಿಲ್ಲ ಅಂದಾಗ ನಾನೇ ಯೂಟ್ಯೂಬಲ್ಲಿ ನೋಡಿಕೊಂಡೆ ಮಾಡಿ ಕೊಟ್ಟಿದ್ದೆ ಕುಚ್ಚು ಹಾಕೋದನ್ನು, ಬೇಬಿ ಕುಚ್ಚನ್ನ. ಆ ಥರ ನೀವು ಟ್ರೈ ಮಾಡ್ಬೋದು, ತೊಂದರೆ ಏನೂ ಇಲ್ಲ. ಈಗೆಲ್ಲ ಇದರಲ್ಲೇ ಎಷ್ಟೋ ಜನ ನೋಡಿ ಕಲ್ತ್ಕೊಂಡು ಮಾಡ್ತಾಯಿದ್ದಾರೆ. ಆ ಥರ ಮಾಡ್ಬೋದು. ಅದೊಂದು ಬಂಡವಾಳನೇ ಇರೋಲ್ಲ. ನೀವು ಆರಾಮಾಗಿ ದಾರಕ್ಕೆ ಏನಿಲ್ಲ, ಒಂದು 25-30 ರೂಪಾಯಿ ಆಗುತ್ತೆ, ತೊಗೊಬಂದು ಹಾಕ್ಬಿಟ್ಟು ನೀವು ಅಲ್ಲೇ ಅಮೌಂಟ್ನ ಇಸ್ಕೊಬೋದು. ಓಕೆನಾ. ಇದಕ್ಕೇನು ಬಂಡವಾಳ ಬೇಕಾಗಿಲ್ಲ. ನೀವು ಸ್ಯಾರಿ ಫಾಲ್ಸು ಕುಚ್ಚು ಹಾಕೋಕ್ಕೂ ಬಂಡವಾಳ ಬೇಕಾಗಿಲ್ಲ. ಆರಾಮಾಗಿ ತಗೊಂಡು ಮಾಡ್ಬೋದು. ಓಕೆನಾ. ಇದಿಷ್ಟು ಆದಮೇಲೆ ಮತ್ತು ಈ ಥರ ಓಲೆಗಳು. ಈ ಓಲೆಗಳು ಬಂದುಬಿಟ್ಟು ಇದಕ್ಕೆ ಇದೂ ಅಷ್ಟೇ, ಬರೀ ಓಲೆಗಳನ್ನೇ ಸೇಲ್ ಮಾಡೋದು, ಇಲ್ಲ ಬರೀ ಸ್ಟಿಕ್ಕರ್ ಪ್ಯಾಕೆಟ್ಗಳನ್ನೇ ಸೇಲ್ ಮಾಡೋದು, ಇಲ್ಲ ಬರೀ ಕ್ಲಿಪ್ಸ್ಗಳನ್ನೇ ಸೇಲ್ ಮಾಡೋದು. ಆ ಥರ ತೋರಿಸ್ತೀನಿ ನೋಡಿ. ಈ ಥರ ಇದು ಬರೀ ಕ್ಲಿಪ್ಸ್ಗಳನ್ನೇ ಒಂದಷ್ಟು. ಇದು ಹೋಲ್ಸೇಲಲ್ಲಿ ನೀವು ಇದನ್ನು ನಾನು ಒಂದು 10 ರೂಪಾಯಿಗೆ ಮಾರ್ತೀನಿ. ಒಂದೊಂದು ಪೀಸ್ನ 10 ರೂಪಾಯಿಗೆ ಮಾರ್ತೀನಿ. ಇದು ಹೋಲ್ಸೇಲ್ ನೀವು ಒಂದು 25 ರೂಪಾಯಿಗೆ ಮಾರ್ಬೋದು ಒಂದನ್ನು.
ಒಂದನ್ನೇ 25 ರೂಪಾಯಿಗೆ ಕೊಟ್ಟರೆ ಆರಾಮಾಗಿ ಸೇಲ್ ಆಗುತ್ತೆ. ಇದರಲ್ಲಿ ನಿಮಗೆ ಹೆಂಗಿಲ್ಲ ಅಂದರೂ 10 ರೂಪಾಯಿ 15 ರೂಪಾಯಿ 10 ರೂಪಾಯಿ ಅಂತೂ ಸಿಗುತ್ತೆ. ಓಕೆನಾ. ಅದ್ರ ರೇಟ್ ನಾನು ಹೇಳೋಕ್ಕೆ ಹೋಗಲ್ಲ, ಯಾಕೆಂದರೆ ಸುಮಾರು ಜನ ನನ್ನ ಕಸ್ಟಮರ್ಸ್ಗೆಲ್ಲ ಸಬ್ಸ್ಕ್ರೈಬ್ ಮಾಡಿರೋದ್ರಿಂದ ಅವರು ವೀಡಿಯೋಸ್ ನೋಡ್ತಾರೆ, ಹಾಗಾಗಿ ರೇಟ್ಗಳೆಲ್ಲ ಹೇಳೋಕ್ಕಾಗೋದಿಲ್ಲ, ಸಾರಿ. ಬೇಕಾದ್ರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ಹಾಕ್ತೀನಿ. ಈ ಥರ ತುಂಬ ಕಡಿಮೆಗೆ ಸಿಗುತ್ತೆ. ಇದು ಬರೀ ಕ್ಲಿಪ್ಸ್ಗಳನ್ನೇ ನೀವು ಸೇಲ್ ಮಾಡ್ಬೋದು, ಒಂದಷ್ಟು ಹಾಕ್ಕೊಂಡು ಒಟ್ಟಿಗೆ, ಇಲ್ಲ ಬರೀ ಸ್ಟಿಕ್ಕರ್ ಪ್ಯಾಕೆಟ್ಗಳನ್ನೇ ಹಾಕಿ ಸೇಲ್ ಮಾಡ್ಬೋದು, ಇಲ್ಲ ಬರೀ ಈ ಥರ ಓಲೆಗಳು. ನಾನು ಇದ್ರದ್ದು ಒಂದು ವೀಡಿಯೋ ಹಾಕಿದ್ದೀನಿ, ಓಲೆಗಳ್ದು ಒಂದು ಸ್ಟ್ಯಾಂಡ್ ಮಾಡಿ ಆ ಥರ ಅದನ್ನೇ ಒಂದು ಬಿಸ್ನೆಸ್ ಆಗಿ ನೀವು ಕನ್ವರ್ಟ್ ಮಾಡ್ಕೋಬೋದು ಅಂತಲೂ ಹಾಕಿದ್ದೀನಿ, ಬೇಕಾದ್ರೆ ಚೆಕ್ ಮಾಡಿ ನನ್ನ ಚಾನಲಲ್ಲಿ. ಆ ಥರ ಇದನ್ನು ಒಂದು ಬಿಸ್ನೆಸ್ ಆಗಿ ನೀವು ರೂಢಿ ಮಾಡ್ಕೋಬೋದು. ಓಕೆನಾ. ಟೈಲರಿಂಗ್ ಮಾಡ್ಬೋದು, ಟೈಲರಿಂಗ್ ಜೊತೆಗೆ ಜಿಗ್ಜಾಗು ಫಾಲ್ಸ್ ಹಾಕ್ಬೋದು, ಕುಚ್ಚು ಹಾಕ್ಬೋದು, ಅದ್ರ ಜೊತೆಗೆ ಇವಾಗ ಆಲ್ಟ್ರೇಷನ್ ಬಟ್ಟೆಗಳು ರೆಡಿ ಮಾಡ್ಬೋದು. ಅದ್ರ ಜೊತೆಗೂ ನೀವು ಬ್ಲೌಸ್ ಕಲಿತಾ ಇದ್ದರೆ ಅದು ಚೆನ್ನಾಗಿ ಹೊಲ್ದಂಗೆ ಆದಮೇಲೆ ಯಾರಾದರೂ ಬ್ಲೌಸ್ನು ಸ್ಟಿಚ್ ಮಾಡಿಸ್ಕೊತೀನಿ ಅಂದರೆ ಅದನ್ನು ರೆಡಿ ಮಾಡ್ಬೋದು. ಆಯಿತಾ. ಇದಿಷ್ಟು ಮಾಡ್ಬೋದು. ಬರೀ ಜಿಗ್ಜಾಗು ಫಾಲ್ಸ್ ಮಾಡಿಕೊಂಡು ಬರೀ ಅದನ್ನೇ ಮಾಡೋರು ಎಷ್ಟೋ ಜನ ಇದ್ದಾರೆ. ಈ ಥರ ಫ್ಯಾನ್ಸಿ ಐಟಮ್ಗಳು ಇಟ್ಕೊಂಡು ಸೇಲ್ ಮಾಡ್ಬೋದು. ನಿಮ್ಮ ಕೈಲಿ ಆಗುತ್ತಪ್ಪ. ಇವಾಗೆಲ್ಲ ಗೃಹಲಕ್ಷ್ಮಿದ 2000 ರೂಪಾಯಿ ಬರ್ತಾಯಿದೆಯಲ್ಲ, ಅದು 2000 ರೂಪಾಯಿನ ಹಾಕ್ಕೊಂಡು ನೀವು ಬಂಡವಾಳವಾಗಿ ಬೇಕಾದರೆ ಬಿಸ್ನೆಸ್ನ ಮಾಡ್ಕೋಬೋದು. ನೋಡಿ, 2000 ರೂಪಾಯಲ್ಲಿ ನಾನು ಹೇಳ್ದಂಗೆ ಬಂಡವಾಳ ಇಲ್ದನೂ ಮಾಡ್ಕೋಬೋದು, ಬಂಡವಾಳ ಇರೋದ್ರಲ್ಲೂ ಮಾಡ್ಕೋಬೋದು. ಇದರಲ್ಲೇ ನೋಡಿ, ನಾನು ಸ್ವಲ್ಪ ಇದು ಇನ್ನರ್ ವೇರ್ಸ್ನು ಸೇಲ್ ಮಾಡ್ತೀನಿ, ಅದೆಲ್ಲ ತೋರಿಸ್ಬಾರ್ದು, ಅದು ತೋರಿಸ್ತಾ ಇದ್ದೀನಿ. ಯಾಕೆಂದರೆ ನಾನು ಸೇಲ್ ಮಾಡ್ತಾ ಇದ್ದೀನಲ್ಲ ಅಂದ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ಬರೀ ಇನ್ನರ್ ವೇರ್ಸ್ನೇ ಬೇಕಾದ್ರೆ ತಂದು ಸೇಲ್ ಮಾಡ್ಬೋದು ಕಡಿಮೆಗೆ. ನೋಡಿ, ಈ ಥರ ಒಂದಷ್ಟು ಇನ್ನರ್ ವೇರ್ಸ್ ಬಟ್ಟೆಗಳನ್ನೇ ಬರೀ ಇವಾಗೆಲ್ಲ ನಡೆಯುತ್ತೆ, ಇನ್ನರ್ ವೇರ್ಸ್ ಬಟ್ಟೆಗಳು. ಇಲ್ಲ ನಾನು ಒಂದು ವಿಡಿಯೋ ಹಾಕಿದ್ದೀನಿ, ಬ್ಯಾಗ್ಗಳು ನಿಮಗೆ ಸ್ವಲ್ಪ ಸ್ಟಿಚಿಂಗ್ ಬರುತ್ತೆ ಅನ್ನೋದಾದರೆ ಬ್ಯಾಗ್ಗಳು ಸೇಲ್ ಮಾಡ್ಬೋದು. ಹಳೆ ಬಟ್ಟೆಗಳು ಇಲ್ಲ ಹೊಸ ಬಟ್ಟೆಗಳನ್ನೇ ತಂದು ಅದರಲ್ಲಿ ನಿಮಗೆ ವರ್ಕ್ ಆಗುತ್ತೆ ಅಂತ ನೋಡಿ ಮಾಡಿ, ಇಲ್ಲ ಹಳೇದನ್ನೇ ಫ್ಯಾನ್ಸಿಯಾಗಿರೋ ತಂದು ಕಡಿಮೆ ರೇಟಿಗೆ ಸಿಗುತ್ತೆ ಅಂದ್ಬಿಟ್ಟು ತಗೊಬಂದು ಅದನ್ನು ಮಾಡ್ಬೋದು. ಓಕೆನಾ. ಆ ಥರನೂ ಮಾಡ್ಕೋಬೋದು. ತುಂಬ ಇದೆ. ಇದರಲ್ಲೇ ನೀವು ಇವಾಗ ಇದೆಲ್ಲನೂ ಇಟ್ಕೊಂಡೇ ಮಾಡಬೇಕು ಅಂತ ಏನಿಲ್ಲ. ಇವಾಗ ಇದೆಲ್ಲನೂ ಇಡಬೇಕು ಅಂದರೆ ಅಯ್ಯೋ ಇಷ್ಟೊಂದು ಬಂಡವಾಳ ನಮ್ಮ ಕೈಲಾಗುತ್ತಪ್ಪ ಅಂತ ನೀವು ಅನ್ಕೊಬೋದಿಲ್ಲ. ಬರೀ ಪ್ಲಾಸ್ಟಿಕ್ ಐಟಮ್ಸೇ ಇಡ್ಬೋದು. ಪ್ಲಾಸ್ಟಿಕ್ ಐಟಮ್ಸಲ್ಲೂ ನಿಮಗೆ ತುಂಬಾ ಸಿಗುತ್ತೆ ಬೆನಿಫಿಟ್ಟು. ಈ ಥರ ಜುಂಗು, ಈ ಥರ ದಾರ, ಈ ಥರ ಕಾಫಿ ಸೋಸೋದು, ಈ ಥರ ಮಗ್ಗು, ಈ ಥರ ಮಿರರು, ಈ ಥರ ಬಾಚಣಿಗೆ, ಈ ಥರ ಇದೊಂದಷ್ಟನ್ನೇ ಸಪ್ರೇಟಾಗಿ ಇಟ್ಕೊಂಡು ಸೇಲ್ ಮಾಡ್ಬೋದು. ಇದರಿಂದನೂ ಎಷ್ಟು ಇಲ್ಲಾಂದರೆ ಈ ಥರ ಕೀ ಬಂಚ್ಗಳು ಮಾಡ್ಬೋದು. ನೋಡಿ, ಈ ಥರ ತೋರಿಸ್ತೀನಿ, ಒಂದು ನಿಮಿಷ ನೋಡಿ. ಈ ಥರ ಬರೀ ಕೀ ಬಂಚನ್ನೇ ಮಾಡ್ಬೋದು. ನೀವು ಆಲ್ರೆಡಿ ಟ್ರೈನಲ್ಲೆಲ್ಲ ನೋಡಿರ್ತೀರ. ಇದೆಲ್ಲ ಬರೀ 10 ರೂಪಾಯಿಗೆ ಮಾರುವಂಥದ್ದು. ಇದರಲ್ಲೇ 20 ರೂಪಾಯಿಗೆ ಮಾರೋದು, 30 ರೂಪಾಯಿಗೆ ಮಾರೋದೆಲ್ಲ ಇದೆ. ನಾನು ಕಮ್ಮಿ ಇದರಲ್ಲೇ ಒಂದು 10 ರೂಪಾಯಿಗೆ ಸುಮಾರು ಸೇಲಾಗಿದೆ. ನಾನು ಸುಮಾರು ಓದೋದಾಗೆಲ್ಲ ಒಂದೊಂದು ಸೆಟ್ ತರ್ತಾನೆ ಇರ್ತೀನಿ. ನೋಡಿ, ಇದೆಲ್ಲ ಖಾಲಿಯಾಗಿದೆ, ತರಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಈ ಕೀ ಬಂಚ್ಗಳು. ಇವಾಗ ಬಂದಾಗ ಮಕ್ಕಳೆಲ್ಲರೂ ಕೇಳಿದ್ರೆ ಇಲ್ಲ ಅಂತಾರೆ, 10 ರೂಪಾಯಿ ತಾನೆ ಕೊಡಿಸ್ಬಿಡ್ರೆ ಬಿಡು, 20 ರೂಪಾಯಿ ತಾನೆ ಅಂದ್ಬಿಟ್ಟು ಕೊಡಿಸ್ಬಿಡ್ತಾರೆ. ಹಾಗಾಗಿ ಇದರಲ್ಲೂ ನಿಮಗೆ ಬರೀ ಕೀ ಬಂಚನ್ನೇ ಇಡಿ, ಆವಾಗ ಅದರಲ್ಲೂ ಲಾಭ ಸಿಗುತ್ತೆ. ಇಲ್ಲ ಬರೀ ಸ್ಟಿಕ್ಕರ್ ಪ್ಯಾಕೆಟ್ಗಳೇ ಇಡಿ, ಸ್ಟಿಕ್ಕರ್ ಪ್ಯಾಕೆಟ್ಸೇ ಇಡಿ, ಅದು ಸೇಲ್ ಆಗುತ್ತೆ. ಈ ಥರ ನಿಮಗೆ ಸಣ್ಣ ಪುಟ್ಟದರಲ್ಲೇ ಮಾಡೋದು ತುಂಬಾ ಇದೆ. ನೋಡಿ, ಈ ಥರ ಬರೀ ಸರಗಳನ್ನೇ ಇಡ್ಬೋದು. ಓಕೆನಾ. ಈ ಥರ ಬರೀ ಸರಗಳು ನಾನು ಹೇಳ್ದಂಗೆ ಬರೀ ಜುಂಗು, ಈ ಥರದ್ದು ಒಂದಷ್ಟು ಐಟಮ್ಸ್ಗಳು. ಅಂದರೆ ನಿಮಗೆ ನಾಚಿಕೆ ಪಟ್ಟುಗಳ್ದೇ ಮಾಡ್ತೀನಿ ಅನ್ನೋ ಒಂದು ಮನಸ್ಸಿರಬೇಕು. ಓಕೆನಾ. ಅಯ್ಯೋ ಇದರಲ್ಲೆಲ್ಲ ನಾವು ಹೆಂಗಪ್ಪ ಮಾಡೋದು, ಅದು ಹೆಂಗೆ ಇದು ಹೆಂಗೆ ನಾಚಿಕೆ ಪಟ್ಕೊಂಡು ಮಾಡೋಕ್ಕಂತೂ ಹೋಗಲೇಬಾರ್ದು. ಓಕೆನಾ. ನಾಚಿಕೆ ಪಟ್ಕೊಂಡ್ರೆ ನಾವು ಏನು ಕೆಲಸನೂ ಮಾಡೋಕ್ಕಾಗಲ್ಲ. ಇದ್ರ ಜೊತೆಗೆ ನೀವು ಮಾಡ್ತೀನಿ ಅಂದರೆ ಟೈಲರಿಂಗ್ ಮೆಟೀರಿಯಲ್ಸ್ ಇಟ್ಕೋಬೋದು. ದಾರ, ಸೂಜಿ, ಟೇಪು, ಆ ಥರ ಟೈಲರಿಂಗ್ ಬೇಕಾಗಿರೋ ಮೆಟೀರಿಯಲ್ಸ್ಗಳೇ ಇಟ್ಕೋಬೋದು. ನಿಮ್ಮ ಏರಿಯಾದಲ್ಲಿ, ನಿಮ್ಮ ಮನೆ ಹತ್ರ ನಿಮಗೆ ಹೆಂಗೆ ಇದೆ ನೋಡಿಕೊಂಡು, ಜನ್ರೇಷನ್ನು ಅಂಗಡಿಗಳು ಹೇಗಿದೆ ಅದನ್ನು ನೋಡಿಕೊಂಡು ನೀವು ಅದನ್ನು ರೆಡಿ ಮಾಡ್ಕೋಬೋದು. ಓಕೆನಾ. ಈ ಥರ ತುಂಬಾ ಇದೆ. ಈ ಥರ ನಾನು ಎಲ್ಲ ಥರದ್ರಲ್ಲೂ ನಾನು ಸೇಲು ಮಾಡ್ತಿದ್ದೆ. ನಾನು ಇವಾಗ ಕಮ್ಮಿ ಮಾಡಿದ್ದೀನಿ ಫ್ರೆಂಡ್ಸ್. ಈಗ ಬಂದುಬಿಟ್ಟು ತುಂಬಾ ಕಮ್ಮಿ ಆಗಿದೆ. ಕೊರೋನಾ ಟೈಮಲ್ಲಿ ನಾನು ಸ್ಟಾರ್ಟ್ ಮಾಡಿದೆ. ನೋಡಿ, ಈ ಥರ ಬಳೆಗಳು ತಂದು ಸೇಲ್ ಮಾಡ್ಬೋದು ನೀವು. ನೋಡಿ, ಈ ಥರ ಬಳೆಗಳು, ಇದು ಬರೀ ಜಸ್ಟ್ 100 ರೂಪೀಸು. ನೀವು ಆಮೇಲೆ ಅವ್ರಿಗೆ ಒಂದು 10 ರೂಪಾಯಿ ಕಮ್ಮಿ ಕೊಡಿ ಅಂದ್ರೂ ತೊಗೊಂಡು, ಈಗೆಲ್ಲ 100 ರೂಪೀಸ್ ಕಮ್ಮಿ ಎಲ್ಲೂ ಕೊಡೋಲ್ಲ, ತೊಗೋತಾರೆ. ಈಗೆಲ್ಲ ರೇಟ್ ಜಾಸ್ತಿ ಆಗಿದೆ ಅಂದ್ಬಿಟ್ಟು ಇದರಲ್ಲಿ ಎಲ್ಲ ಸೈಜಲ್ಲೂ ಒಂದೊಂದು ತಂದು ಇಟ್ಕೊಂಡ್ಬಿಟ್ರೆ ಇವಾಗ ಬಳೆಗಳಂತೂ ಬೇಕೇ ಬೇಕು. ಮ್ಯಾಚಿಂಗ್ ಇದ್ದರೆ ತೊಗೊಂಡು, ಇವಾಗ ನಮ್ಮ ಹತ್ರ ಹಂಗೇನೆ, ಇವಾಗ ಡ್ರೆಸ್ ಮ್ಯಾಚಿಂಗ್ ಇದ್ದರೆ ಹಂಗೆ ತೊಗೊಂಡೋಗ್ಬಿಡ್ತಾರೆ. ಸ್ಟಿಚ್ಚು ಮಾಡಿಸ್ತಾರೆ, ಡ್ರೆಸ್ ಮ್ಯಾಚಿಂಗು ಬಳೆನೂ ತೊಗೋತಾರೆ, ಓಲೆನೂ ತೊಗೋತಾರೆ. ಹೀಗೆ ನಮಗೆ ಒಂದರಿಂದ ಎಲ್ಲದರಲ್ಲೂ ಬಿಡಿ 5 ರೂಪಾಯಿ 10 ರೂಪಾಯಿನೇ ಸಿಕ್ಕಿದ್ರು ನಮಗೆ ಲಾಭನೇ. ಓಕೆನಾ. ನಮಗೆ ಜಾಸ್ತಿ 100 ರೂಪಾಯಿ 200 ರೂಪಾಯಿ ಸಿಗಬೇಕು ಅಂತ ಏನಿಲ್ಲ. 10 ರೂಪಾಯಿ ಸೇರಿಸಿದ್ರೇ ನಮಗೆ ಹನಿ ಗೂಡಿದ್ರೇ ಹಳ್ಳ. ಓಕೆನಾ. ನಾನು ಆ ಥರನೇ ಎಲ್ಲದರಲ್ಲೂ ಅದಕ್ಕೋಸ್ಕರನೇ ನೀವು ಬಂಡವಾಳ ಒಂದು ಸ್ವಲ್ಪ ಹಾಕ್ಬಿಟ್ರೆ ಕಡಿಮೆ ಬಂಡವಾಳನೇ, ಇದಕ್ಕೇನು ಜಾಸ್ತಿ ಹಾಕಲ್ಲ. ನಾನು ಹೋದರೆ 2000 3000 ರೂಪಾಯಿ ಅಷ್ಟೇ ತರೋದು ಈ ಐಟಮ್ಸ್ಗಳನ್ನ, ಜಾಸ್ತಿ ತರೋಕ್ಕೆ ಹೋಗಲ್ಲ. ಎಲ್ಲನೂ ಕಡಿಮೆನೇ.
ಅಷ್ಟೊಂದು ಬಂಡವಾಳ ಏನು ಹಾಕಲ್ಲ. ಯಾವ್ದು ಸೇಲ್ ಆಗುತ್ತೆ ಅದಕ್ಕೆ ಸ್ವಲ್ಪ ನಾನು ಬಂಡವಾಳ ಹಾಕ್ತೀನಿ. ಓಕೆನಾ? ನೀವು ಅಷ್ಟೇ ಹಂಗಂದ್ಬಿಟ್ಟು ಜಾಸ್ತಿ ಬಂಡವಾಳ ಹಾಕಿ ಕೈ ಸುಟ್ಕೊಳ್ಳಿ ಅಂತ ನಾನು ಹೇಳಲ್ಲ. ಸ್ವಲ್ಪನೇ ಹಾಕಿ. ನಾನು ಹೇಳ್ದಂಗೆ ಒಂದು 2,000 ರೂಪಾಯಿಂದನೇ ಸ್ಟಾರ್ಟ್ ಮಾಡಿ. ಓಕೆನಾ? ನೀವು ಜಿಗ್ಜಾಗು ಫಾಲ್ ಮಾಡ್ತೀವಿ ಅಂದರೆ ನಿಮ್ಮ ಮನೆ ಹತ್ರ ಇರೋರ ಹತ್ರ ಕೇಳಿ ಒಂದು ಚಿಕ್ಕದು ಬೋರ್ಡ್ ಬರ್ದಾಕಿ. ಅದಕ್ಕೆಲ್ಲ ಏನು ಖರ್ಚಿಲ್ಲ. ಓಕೆನಾ? ಆ ಥರ ಮಾಡ್ಕೋಬೋದು. ಈ ಥರ ನೀವು ತುಂಬ ಬಿಸ್ನೆಸ್ಗಳನ್ನ ಮಾಡ್ಬೋದು. ಇನ್ನೂ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ. ನಾನು ಅದ್ರ ಬಗ್ಗೆ ನನಗೇನು ಗೊತ್ತಿರುತ್ತೋ, ನಾನಿವಾಗ ಏನೇನು ಮಾಡ್ತಾಯಿದ್ದೀನೋ ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ. ಓಕೆನಾ? ನನಗಿಷ್ಟು ತಿಳಿದಿರೋ ಮಟ್ಟಿಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ನಾನು ಮಾಡ್ತಾ ಇರೋದ್ರಿಂದ ಹೇಳ್ತಾ ಇರೋದು. ಇದೆಲ್ಲ ನಾನು ಮಾಡ್ತಾ ಇರೋ ಬಿಸ್ನೆಸ್ಸು. ನೋಡಿ, ಈ ಥರ ರೆಡಿಮೇಡ್ ಡ್ರೆಸ್ಗಳನ್ನೂ ನಾನು ಸೇಲ್ ಮಾಡಿದ್ದೀನಿ. ಎಲ್ಲ ಇವಾಗ ಸ್ಟಾಪ್ ಮಾಡಿದ್ದೀನಿ ನಾನು ರೆಡಿಮೇಡ್ ಡ್ರೆಸ್ಗಳು ಸೇಲ್ ಮಾಡೋದು. ಹಂಗಾಗಿ ಆಮೇಲೆ ಇನ್ನೂ ತುಂಬ ಇದೆ ಐಡಿಯಾಗಳು. ಆಮೇಲೆ ಪೆಟಿಕೋಟ್, ಇವಾಗ ಬೇಸಿಗೆ ಕಾಲ ಬಂತಲ್ವ, ಈಗ ಒಂದಷ್ಟು ಕಾಟನ್ ಬಟ್ಟೆಗಳು ತಂದು ಪೆಟಿಕೋಟ್ ಇಲ್ಲಿದೆಯಲ್ಲ ನೋಡಿ, ಈ ಥರ ಬೇಕಾದ್ರೆ ನಾನು ಅದರಲ್ಲೊಂದು ವೀಡಿಯೋನು ಮಾಡಿ ಹಾಕ್ತೀನಿ. ಅಂದರೆ ಇದು ರೆಡಿಮೇಡು. ನಾವು ಕಾಟನ್ ಬಟ್ಟೆಗಳಿಗೆ ವೈಟಿಗೆ ತಗೊಬಂದ್ಬಿಟ್ಟು ಸ್ಟಿಚ್ ಮಾಡಿ ಸೇಲ್ ಮಾಡ್ಬೋದು. ಓಕೆನಾ? ಆ ಥರನೂ ಇದೆ. ಆ ಥರನೂ ಮಾಡ್ಬೋದು. ನಾನು ಅದನ್ನೊಂದು ವೀಡಿಯೋ ಮಾಡ್ತೀನಿ. ನೀವು ಇನ್ನೂ ಬೇಕು ಅಂದರೆ ಕಮೆಂಟ್ ಹಾಕಿ, ನಾನು ಅದರದ್ದು ಒಂದು ವೀಡಿಯೋ ಮಾಡ್ತೀನಿ. ತುಂಬ ವೀಡಿಯೋಗಳು ನಾನು ಮಾಡಬೇಕಂತ ತುಂಬ ಆಸೆ ಇದೆ. ನೀವು ಎನ್ಕರೇಜ್ ಮಾಡಬೇಕು ಫ್ರೆಂಡ್ಸ್. ನೀವು ನನಗೆ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೂ ಒಂದು ಎಂಕರೇಜ್ ಸಿಗುತ್ತೆ. ಅವಾಗ ನಾನು ಇನ್ನೂ ಬೇರೆ ವೀಡಿಯೋಗಳು ಮಾಡೋದಕ್ಕೆ ಒಂದು ಎಂಕರೇಜ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್? ಇಷ್ಟು ನನ್ನ ತಿಳಿದ ಮಟ್ಟಿಗೆ ಹೇಳಿದ್ದೀನಿ. ನಾನು ಮಾಡ್ತಾ ಇರೋದೇ ಹೇಳಿರೋದು, ಸುಮ್ಮನೆ ಹೇಳ್ತಾ ಇಲ್ಲ ನಾನು. ಇವಾಗ ನೀವೇ ನೋಡಿದ್ರೆ ಇದೆಲ್ಲ ನನ್ನ ಅಂಗಡಿ ಬಗ್ಗೆ ನಾನು ಆಲ್ರೆಡಿ ಒಂದು ವೀಡಿಯೋನೂ ಹಾಕಿದ್ದೀನಿ. ನನ್ನ ಅಂಗಡಿ ಹೇಗಿದೆ ಅಂತ ನೋಡಿ. ನಾನು ಈ ಥರ ನನ್ನ ಅಂಗಡಿ ಚಿಕ್ಕದಾಗಿದೆ, ಕ್ಲೀನ್ ಮಾಡಬೇಕು. ನನಗೆ ಟೈಮ್ ಇಲ್ಲ, ತುಂಬ ಬ್ಯುಸಿ ಇದ್ದೀನಿ. ನೋಡಿ, ಕಂಪ್ಯೂಟರ್ ಮಿಷಿನು ಇದೆ. ನಾನು ಹಿಂಗೆ ಒಂದೊಂದು ಇಂಪ್ರೂವ್ ಮಾಡಿಕೊಂಡು ಈ ಥರ ನಾನು ಅಂಗಡಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ನಾನು ಮಾಡ್ತಿರೋದನ್ನೇ ಹೇಳ್ತಾ ಇರೋದು, ಸುಮ್ಮನೆ ಹೇಳ್ತಾ ಇಲ್ಲ ಫ್ರೆಂಡ್ಸ್. ಹಾಗಾಗಿ ನೀವು ಆ ಥರ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.